ನಿಮ್ಮ ಪ್ರಕಾರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು ಒಕ್ಕಲಿಗ ಮತಗಳು ಕಾಂಗ್ರೆಸ್ನ ಕಡೆಗೆ ಡೈವರ್ಟ್ ಆಗಿದೆ ಅಂತ ಹೇಳಿ ನಿಮಗೇನಾದರೂ ಅನಿಸಿದೆಯಾ? ಅಥವಾ ನಿಮ್ಮ ಈ ಪಕ್ಷದ ಡೇಟಾ ತೆಗೆದು ನೋಡಿದ್ರೆ ಏನಾಗಿದೆ ಅಂದರೆ, ಅವರ ಒಂದು ಓದ್ ಕಡೆ ಎಲ್ಲ ಪ್ರಚಾರ ಹೇಗಿತ್ತು ಅಂದರೆ, ಅದು ಹೆಚ್ಚಾಗಿ ಹಳೆ ಮೈಸೂರು ಭಾಗದಲ್ಲಿ ನನಗೊಂದು ಸಾರಿ ಅವಕಾಶ ಕೊಡಿ ಅಂತೇಳಿ ಅವ್ರಿಗೆಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಭಾಗದ ಜನಗಳಿರ್ಬೋದು, ಹಳ್ಳಿಯಲ್ಲಿ ಕೇಳಿದ್ರು. ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅಧ್ಯಕ್ಷರಾಗಿದ್ದರು, ಅವ್ರಿಗೆ ಅವಕಾಶ ಬಂತು. ಮತ್ತೆ ಇವ್ರಿಗೆ ಯಾರು ಕೊಟ್ಟಿದ್ದೀರಿ, ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದೀರಿ, ಸನ್ಮಾನ್ಯ ಕುಮಾರಣ್ಣ ಕೊಟ್ಟಿದ್ದೀರಿ, ನನಗೊಂದು ಬಾರಿ ಅವಕಾಶ ಕೊಡಿ ಅಂತೇಳಿ ಎಲ್ಲಿಲ್ಲದ ಅವರು ಕೇಳಿದ ರೀತಿ ಇತ್ತಲ್ಲ, ಪರಿಪರಿಯಾಗಿ ಕೇಳ್ಕೊಂಡ್ರು. ಜೊತೆಗೆ ಅದಕ್ಕೆ ಜನ ಏನು ಮಾಡಿದ್ರು, ಓಕೆ ಒಂದು ಸಾರಿ ಇವರು ಒಂದು ಸಾರಿ ಕೊಟ್ಟು ನೋಡೋಣ ಅಂತ ಮನೋಭಾವದಿಂದ ಕೊಟ್ಟರು. ಆದರೆ ಆ ಅವಕಾಶವನ್ನು ಅವರು ಅವ್ರ ಕಡೆಯಿಂದ ಅವ್ರ ಪಕ್ಷ ತಗೊಳ್ಳೋಕೆ ಅವ್ರ ಶಕ್ತಿ ಆಗಿದೆ. ನನ್ನ ಕ್ವಶನ್ ವೆರಿ ಪರ್ಟಿಕ್ಯುಲರ್. ನಾನೊಂದು ಒಕ್ಕಲಿಗ ಮತಗಳು ಡಿ.ಕೆ. ಶಿವಕುಮಾರ್ ಅವರನ್ನ ನೆಚ್ಕೊಂಡು 2023ರಲ್ಲಿ ನಿಮ್ಮ ಈ ಫಲಿತಾಂಶ ನೆಚ್ಕೊಂಡಂತ ಹೇಳಿಕ್ ಬರಲ್ಲ, ನಾನು ನೆಚ್ಕೊಂಡಂತ ಹೇಳಿಕ್ ಬರಲ್ಲ. ಒಂದು ಅವ್ರು ಮಾಡಿದಂತರ ಈ ಗ್ಯಾರಂಟಿ ಸ್ಕೀಮ್ ನಲ್ಲಿ ಸ್ವಲ್ಪ ಯಾಮಾರಿಸಿದ್ದು ಜನಗಳನ್ನ. ಜೊತೆ ಈ ಭಾಗದವ್ರು ನಾನು ಅಧ್ಯಕ್ಷನಾಗಿದ್ದ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಪರಿಪರಿಯಾಗಿ ಬೇಡ್ಕೊಂಡಿದ್ದು. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿ, 2023ರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಒಕ್ಕಲಿಗ ಮತಗಳು ನಮ್ಮನ್ನ ಬಿಟ್ಟು ಯಾರ ಕಡೆಗೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ನೀವು ಈ ಹಳೆ ಮೈಸೂರು ಭಾಗದಲ್ಲಿ ಚುನಾವಣಾ ಫಲಿತಾಂಶ ಬಂದ ಬಳಿಕ ನೀವು ಒಂದು ಅಧ್ಯಯನ ಮಾಡಿರ್ತೀರಿ, ಯಾವ್ಯಾವ ಬೂತ್ ಮಟ್ಟದಲ್ಲಿ ಹೇಗೆ ಮತಗಳು ಹಂಚಿಕೆ ಆದವು ಅಂತೇಳಿ. ಆ ಲೆಕ್ಕಾಚಾರದ ಪ್ರಕಾರ ಹೇಳೋದಾದ್ರೆ, ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗ ಮತಗಳು ಕಾಂಗ್ರೆಸ್ನ ಕಡೆಗೆ ವಾಲಿದ್ರ ಬಗ್ಗೆ ನಿಮಗೆ ಏನಾದರೂ ಖಂಡಿತ ಅದು ಒಪ್ಕೋತೀವಿ ಸರ್ ನಾನು. ಯಾಕೆಂತ ಆಗಿದೆ ಅಂತ ನೀವು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅವರು ಪರಿಪರಿಯ ಬೇಡ್ಕೊಂಡಿದ್ದ ರೀತಿಯಿಂದ ಖಂಡಿತ ಓಟ್ ಹಾಕಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಅಂತ ಹೇಳಿ ಸರ್. ಆದ್ರೆ ಎಷ್ಟು ಪರ್ಸೆಂಟೇಜ್ ವಾಟ್ ಎಫೆಕ್ಟ್ ಅಂತ ನಾನು ಹೇಳ್ತಾರೆ. ಇಲ್ಲ, ಅಂತ ದೊಡ್ಡ ಮಟ್ಟದಲ್ಲಿ ಏನಾಗಲಿಲ್ಲ, ಅಂತ ದೊಡ್ಡ ಮಟ್ಟದಲ್ಲಿ. ಯಾಕೆಂದ್ರೆ ಇವತ್ತು ಕೂಡ ನಮ್ಮ ಪಕ್ಷವನ್ನ ಸಮುದಾಯ ಇರ್ಬೋದು, ರಾಜ್ಯದ ಎಲ್ಲಾ ಸಮುದಾಯ, ನಮ್ಮ ಪಕ್ಷಕ್ಕೆ ಎಲ್ಲಾ ಸಮುದಾಯ ಕೂಡ ಇವತ್ತಿಗೂ ಕೂಡ ಅವತ್ತಿನ ಪೂಜ್ಯ ದೇವೇಗೌಡರ ಕಾಲದಿಂದ ನಿಂತಿದ್ದಾರೆ, ಇವತ್ತಿಗೂ ನಿಲ್ತಾ ಇದ್ದಾರೆ, ಮುಂದೆ ನಿಲ್ಲುತ್ತಾರೆ. ಆದ್ರೆ ಇವರು ಬೇಡ್ಕೊಂಡ ರೀತಿಯಿಂದ ಜೊತೆಗೆ ಕೊಟ್ಟಂತಹ ಸ್ಕೀಮ್ ಏನಿದೆ ಅದರಿಂದ ಜನ ಸ್ವಲ್ಪ ಯಾಮಾರಿದ್ರು. ಅಂದ್ರೆ ಕ್ಲಬ್ ಬಿಡುವುದು ಟೂ ಟಾಪಿಕ್ ನೀವು ಹೇಳ್ತಾ ಇರೋದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಅಂತೇಳಿ ನಾನು ಚಾನ್ಸ್ ಕೇಳಿದ ಕಾರಣ ಮತ್ತೆ ಇದು ಗ್ಯಾರಂಟಿ ಯೋಜನೆಗಳು ಅದು ಎರಡು ಪ್ಲಸ್ ಆಯ್ತು ಅಂತ ನಿಮ್ಮ. ಇಲ್ಲ, ಅಧ್ಯಕ್ಷರ ಹಂಗಲ್ಲ ನೋಡಿ. ಒಕ್ಕಲಿಗ ಅನ್ನೋದಕ್ಕಿಂತ ನಾನು ಅಧ್ಯಕ್ಷನಾಗಿದ್ದಾಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇರುತ್ತೆ, ದಯವಿಟ್ಟು ನನಗೆ ಕೊಡಿ ಅಂತೇಳಿ ಕೇಳ್ಕೊಂಡ ರೀತಿ, ಜೊತೆ ಗ್ಯಾರಂಟಿ ಸ್ಕೀಮ್ಗಳು. ಒಂದು ಸಮುದಾಯ ಅನ್ನೋದು ಅದಕ್ಕಿಂತನೂ ಅವ್ರು ಕೇಳ್ಕೊಂಡ ರೀತಿ, ಅಧ್ಯಕ್ಷನಾಗಿದ್ದರಿಂದ ಹಿಂದೆ ಕೂಡ ಎಸ್ ಎಂ ಕೃಷ್ಣರಾಗಿದ್ದರು, ಅದರ ಬರೀ ಹೆಸರು ತಗೊಂಡಿಂದ ಇವ್ರು ಹೌದು ಇವರು ಒಂದು ಸರಿ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಿದ್ದು ನಿಜ. ಸೊ ಒಕ್ಕಲಿಗ ಮತಗಳು ಬಂದಿದೆ ತಕ್ಕ ಪ್ರಮಾಣ. ಅದಕ್ಕೋಸ್ಕರ ಈಗ ಕಂಡಲ್ಲಿ ಜನ ಯಾಕೆ ಹೋಯ್ತಾ ಇದ್ರಲ್ಲಿ, ನಾವು ನಿಮ್ಮ ನೆಚ್ಕೊಂಡು ಕೊಟ್ವಿ, ಇವತ್ತು ನಮ್ಗೇನು ಅಭಿವೃದ್ಧಿ ಆಗ್ತಾನೆ ಕೇಳ್ತಿದಾರಲ್ಲ ಇವತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.